ಮೆಟ್ರೋ ರೈಲಿನಲ್ಲಿ ತಾಂತ್ರಿಕ ದೋಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಗೆ ಅಸಲಿ ಕಾರಣ ಹುಡುಕಿದ್ದಾರೆ ಬಿಎಂಆರ್ಸಿಎಲ್ ಸಿಬ್ಬಂದಿಗಳು. ಮೆಟ್ರೋ ರೈಲಿನ ಡೋರ್ಗೆ ಒಂದು ಚೈನ್ ಸಿಕ್ಕಾಕೊಂಡಿದ್ಯಂತೆ. ಸೊ ಹಾಗಾಗಿ ಆ ಚೈನ್ ಸಿಕ್ಕಾಕೊಂಡಿದ್ರಿಂದ ಡೋರ್ ಸ್ಟ್ರಕ್ ಆಗಿತ್ತು. ಅಂದ್ರೆ ಡೋರ್ ಕಂಪ್ಲೀಟ್ ಆಗಿ ಓಪನ್ ಇತ್ತು. ಸೊ ಇದರಿಂದಾಗಿ ಪ್ರಯಾಣಿಕರು ಭಯ ಪಟ್ಟಿದ್ರು. ಪ್ರಯಾಣಿಕರ ಲೋಹದ ಸರ ಸಿಕ್ಕಾಕೊಂಡಿದ್ರಿಂದ ಅಲ್ಲಿ ಸಮಸ್ಯೆ ಉಂಟಾಗಿರೋದು. ಸೊ ಇಲ್ಲಿ ಒಂದು ಚೈನ್ ಸಿಕ್ಕಾಕೊಂಡಿದೆ ಡೋರ್ ಬಳಿ. ಸೊ ಹಾಗಾಗಿ ಇದರಿಂದಾಗಿ ತಾತ್ಕಾಲಿಕವಾಗಿ ವ್ಯತ್ಯಯ ಉಂಟಾಗಿತ್ತು. ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ ಬಿಎಂಆರ್ಸಿಎಲ್. ಎಲ್ಲರೂ ಕೂಡ ಅನ್ಕೊಂಡಿದ್ರು ಬಿಎಂಆರ್ಸಿಎಲ್ ಅವರ ನಮ್ಮ ಮೆಟ್ರೋ ಅವರ ಎಡವಟ್ಟಿಂದ ಆಗಿದೆ, ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಈ ರೀತಿ ಎಡವಟ್ಟಾಗಿದೆ ಅಂತ ಅನ್ಕೊಂಡಿದ್ರು. ಬಟ್ ಇಲ್ಲಿ ಆ ಒಂದು ಮೆಟ್ರೋ ರೈಲಿನ ಡೋರ್ ಕ್ಲೋಸ್ ಆಗದೇ ಇರೋದಕ್ಕೆ ಕಾರಣ ಗೊತ್ತಾಗಿದೆ. ವರದಿಯಲ್ಲಿ ಒಂದು ಚೈನ್ ಸಿಕ್ಕಾಕೊಂಡಿದ್ರಿಂದ ಹೀಗಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರೋದು. ನಿನ್ನೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ನಡೆದಂತಹ ಘಟನೆ ಇದು. ಮೆಟ್ರೋ ರೈಲಿನ ಡೋರ್ ಕ್ಲೋಸ್ ಆಗಿರಲಿಲ್ಲ. ಇದರಿಂದಾಗಿ ಬಾಗಿಲು ಮುಚ್ಚೋಕೆ ಸಾಧ್ಯವಾಗದೆ ಸಮಸ್ಯೆ ಉಂಟಾಗಿತ್ತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಹಂಸ, ನಿನ್ನೆಯ ಒಂದು ಘಟನೆ ಏನಿದೆ, ನಿಜವಾಗ್ಲೂ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ರು, ಸಾಕಷ್ಟು ಪ್ರಯಾಣಿಕರು ಕೂಡ ಸ್ಟ್ರಕ್ ಆಗಿದ್ರು. ಈಗ ಅದು ರೀಸನ್ ಗೊತ್ತಾಗಿದೆ. ಎಕ್ಸಾಕ್ಟ್ಲಿ ರೀಸನ್ ಏನಂತೆ? ಚೈನ್ ಸಿಕ್ಕಾಕೊಂಡಿದ್ರೆ ಮಾತ್ರ ಈ ರೀತಿ ಸಮಸ್ಯೆ ಆಗಿರೋದಾ ಹೇಗೆ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ನಿನ್ನೆ ಸಂಜೆ 7:30 ಸುಮಾರಿಗೆ ಏಕಾಏಕಿ ಮೆಟ್ರೋ ಒಂದು ರೈಲಿನ ಒಂದು ಡೋರ್ಗಳು ಕ್ಲೋಸ್ ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ಒಂದು ಸಮಸ್ಯೆಯಾಗಿ ಮೆಟ್ರೋ ಸ್ಟಾಪ್ ಆಗಿತ್ತು. ಯಾಕಂತ ಹೇಳಿದ್ರೆ ಕ್ಲೋಸ್ ಆಗದೆ ಮೂವಿಂಗ್ ಅಲ್ಲಿ ರೈಲು ಸಂಚಾರ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿ ಪ್ರಯಾಣಿಕರು ಕೂಡ ಆತಂಕಕ್ಕೊಳಗಾಗಿರು. ಯಾಕಂತ ಹೇಳಿದ್ರೆ ಇದೇ 23ರಂದು ಜೂನ್ 23ರಂದು ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಜನರು ಪರದಾಡುವಂತಹ ಸ್ಥಿತಿ ಎದುರಾಗಿತ್ತು. ಅನೇಕ ಪ್ರಯಾಣಿಕರು ಆ ಟ್ರ್ಯಾಕ್ಟರ್ ಅನ್ನ ಹತ್ತಿ ಹೋಗಿದ್ರು. ಬೇರೆ ಬೇರೆ ಅಲ್ಲಿ ಸ್ಟೇಷನ್ ಇಂದ ಇಳಿದು ಬಂದು ತಮ್ಮ ತಮ್ಮ ಮನೆಗಳಿಗೆ ತೆರಳೋದಕ್ಕೆ ಒಂದು ಹರಸಾಹಸವನ್ನ ಪಡುವಂತಹದ್ದಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಇವತ್ತೇನಾಯ್ತಪ್ಪ ಅನ್ನುವಂತಹ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಇಡೀ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ನಲ್ಲಿ ಜನರು ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಅವರು ಒಂದು ಪ್ಯಾನಿಕ್ ಆಗಿದ್ರು. ಸೊ ಆದ್ರೆ ಇದು ಒಂದು ಬಿಎಂಆರ್ಸಿಎಲ್ ನ ನಿರ್ಲಕ್ಷ್ಯ ಅಂತ ಸೋಷಿಯಲ್ ಮೀಡಿಯಾಗಳಲ್ಲೂ ತುಂಬಾನೇ ಚರ್ಚೆ ಆಯ್ತು. ಇದರ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಕೂಡ ಭೇಟಿ ಕೊಟ್ಟು ಏನಾಯ್ತು ಪ್ರಯಾಣಿಕರಂತ ಕೂಡ ಹೇಳಿ ಒಂದು ಬಿಎಂಆರ್ಸಿಎಲ್ ಮೇಲೆ ಆಡಿಟ್ ನ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಪತ್ರಕ್ಕೆ ಬರ್ದಿದ್ರು. ಆದ್ರೆ ಈಗ ಈ ಒಂದು ಎಲ್ಲಾ ಒಂದು ಏನು ಆರೋಪಗಳಿಗೆ ಬಿಎಂಆರ್ಸಿಎಲ್ ಇಂದ ಒಂದು ತೆರೆ ಎಳೆದಿರುವಂತದ್ದು. ಏನಂತ ಹೇಳಿದ್ರೆ ಅಲ್ಲಿ ನಿನ್ನೆ ಆದಂತಹ ಒಂದು ಘಟನೆಯಲ್ಲಿ ಬಿಎಂಆರ್ಸಿಎಲ್ ಯಾವುದೇ ರೀತಿಯಾದಂತಹ ಒಂದು ತಪ್ಪಿಲ್ಲ. ಅಲ್ಲಿ ಒಂದು ಮಹಿಳೆಯ ಒಂದು ಲೋಹದ ಚೈನ್ ಸಿಕ್ಕಾಕೊಂಡಿದ್ರಿಂದ ಅದು ಡೋರ್ ಕ್ಲೋಸ್ ಆಗೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗಿತ್ತು. ಯಾಕಂತ ಹೇಳಿದ್ರೆ ಸಣ್ಣ ಕಡ್ಡಿ ಸಿಗಾಕೊಂಡ್ರು ಕೂಡ ಅದು ಆಟೋಮೆಟಿಕ್ ಆಗಿ ಡೋರ್ ಕ್ಲೋಸ್ ಇರೋದ್ರಿಂದ ಅದು ಕ್ಲೋಸ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಮೆಟಲ್ ಒಂದು ಚೈನ್ ಸಿಕ್ಕಾಕೊಂಡಿರೋದ್ರಿಂದ ಆ ಒಂದು ಡೋರ್ ಕ್ಲೋಸ್ ಆಗಿರ್ಲಿಲ್ಲ. ಸೊ ಹೀಗಾಗಿ ಮೆಟ್ರೋದ್ ಯಾವುದೇ ರೀತಿಯಾದ ಒಂದು ತಾಂತ್ರಿಕ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟನೆಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಹಂಸ, ತಮ್ಮೆಲ್ಲ ಮಾಹಿತಿಗಾಗಿ.